ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ, ನಾನು ನನ್ನ ಹೊಸ ಫ್ರಿಜ್ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ನಾನು ಫ್ರಿಜ್ನ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ಅವನಿಗೆ ಬಾಲ್ ಬೇಕಾಗಿದೆ ನೋಡಿ, ಬಾಲ್ ಸಿಕ್ಕರೆ ಮುಗೀತು. ಬಾ. ಸೊ ಬಾಲ್ ಸಿಕ್ಕರೆ ಆಯಿತು ರಾಕಿಗೆ ಆಟ ಆಡೋದಕ್ಕೆ, ಬಾಲ್ ಜೊತೆ ಆಡ್ತಾ ಇದ್ದಾನೆ. ಸೊ ಇವ್ರು ಬಂದರು. ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಫ್ರಿಜ್ ಮೇಕೋವರ್ಗೋಸ್ಕರ. ಅದೆಲ್ಲ ಪಾರ್ಸಲ್ ಬಂತು. ಇವಾಗ ಅವ್ರು ಕಾಲ್ ಮಾಡಿದರು, ಹಾಗಾಗಿ ಇವತ್ತು ಅದರದ್ದು ಶೂಟ್ ತೊಗೊಳ್ಳೋಣ ಅಂತೇಳಿ ರೆಡಿಯಾಗಿದ್ದೀವಿ. ಎಲ್ಲ ಬಂದು ರೀ ಮೊನ್ನೆ ಮೊನ್ನೆ ಒಂದೆರಡು ಬಂದಿದ್ವಿ. ಸೊ ಇವತ್ತು ಒಂದೆರಡು ಬಂದವು. ರಾಕಿ ನಿಂದಲ್ಲಪ್ಪ ಅದು. ಸೊ ಬನ್ನಿ ಫ್ರೆಂಡ್ಸ್, ಆ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣ. ಅವ್ದು ಏನತ್ತ ಒಟ್ಟ ಹಾಸಗುಡ್ದು ಚಟ ಶೀತಲ ಏನೇನು ಬಂದಾವ ನೋಡು, ಓಪನ್ ಮಾಡಿ ಮೊದಲ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಐಟಮ್ಸ್ ನ ಆರ್ಡರ್ ಮಾಡಿದ್ದೆ. ಚಾಪಿ ಕತೆ ನೋಡಿ, ಇವ್ನ ಮೇಂಟೈನ್ ಮಾಡೋದೇ ಸಾಕಾಗಿದೆ. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ. ಸಾವಕಾಶ ಮಾಡಿ ಕೈಗೆಲ್ಲ ಹಚ್ಕೊಂಡಿ ಮತ್ತು ಸೈಡ್ ಹತ್ರ ಇಡೋದು ಅನ್ನೋದು ಡೋರ್ದಾಗ. ಏ ಸರಿ ರಾಕಿ, ನಿಂದ್ರಿ ಬಾಲ್ ತಗೊಂಬತ್ತ ಆಡೋದು. ಸೈಡ್ ಡೋರ್ ಒಳಗೆ ಇಡೋರಿ. ಬಾ, ಇದ್ರೊಳಗೆ ಕ್ಯಾರೆಟ್, ಸೌತೆಕಾಯಿ, ಮೆಣಸಿನಕಾಯಿ. ಎಷ್ಟು ಬಂದವ? 6 ಅದಾವ. ಹಾಂ 6 ಅದಾವು. ಇದ್ರ ಪ್ರೈಸ್ ಪ್ರೈಸ್ ಅದ್ರ ಮೇಲೆ ಗೊತ್ತಾಗೋದು ಆನ್ಲೈನ್ದಾಗ ನೋಡವು. ನಾನು ಆಮೇಲೆ ಹಾಕಿರ್ತೇನೆ. ಸೊ ಇದ್ರ ಪ್ರೈಸ್ ನ ಆಮೇಲೆ ಹಾಕಿರ್ತೀನಿ ಫ್ರೆಂಡ್ಸ್. ಇವು 6 ಸೆಟ್ಸ್ ಇದಾವ. ಚಲೋ ಕ್ವಾಲಿಟಿನೂ ಚಲೋ. ನೆಕ್ಸ್ಟ್ ಸೆಕೆಂಡ್ ರಾಕೆಟ್ ಬಾಕ್ಸ್ ತಗೋ. ಇದೇನಿತ್ತು ನೋಡು. ಇದು ಬಹುಶಃ ಬಾಕ್ಸ್ ರಾಕಿ ಅವ್ನ ಕೆಲಸ ಚಾಲು ಹಚ್ಕೊಂಡ ಈಗ. ಅವ್ನು ತಿನ್ನೋದಿಲ್ಲ ಬಿಡೋದನಲ್ಲ, ಅದನ್ನೆಲ್ಲ ಹರ್ಯಾವ ಅಷ್ಟೇ ಈಗ. ಅದನ್ನು ತರಕಾರಿ ಸ್ಟೋರ್ ಮಾಡೋದ್ರಿ. ಇದಕ್ಕೆಲ್ಲ ಹಾಕಿದ್ವಲ್ಲ ನಾವು ಆರ್ಡ್ರ್. ಬಾಕ್ಸ್ ಹಾಕಿಲ್ಲ, ತರಕಾರಿ ಸ್ಟೋರ್ ಮಾಡೋದು ಅವು ಇರಲಿಲ್ಲ. ಸೊ ಎಷ್ಟು ಅದಾವ ನೋಡವ? ಇವು 6 ಅದಾವ. ಇವು ಈ ತರ ನಮಗೆ ಸೈಡ್ ಹ್ಯಾಂಡಲ್ ಬೇಕಂತ ಹೇಳಿ ತಗೊಂಡಿದ್ದಿಲ್ಲ, ಆಗ ಇಡಾಕ ಈಸಿ ಆಗ್ತೈತಿ. ಸೊ ಇವು 6 ಅದಾವು. ಏನಾರೇ ಕಾಯಿಪಲ್ಲೆ ಎಲ್ಲ ಇಟ್ಕೊಳಕ್ ಚಲೋ ಆಗ್ತೈತಿ. ಈ ಥರ ಕ್ಯಾಪ್. ಈಗ ಬೌಚಿಕೆ ಅದು ತೊಗೊಂಬಂದು ಏನ್ರೆ ಬೀನ್ಸ್ ಅದ ತೊಗೊಂಬಂದ್ರೆ ಕ್ಲೀನ್ ಮಾಡಿ ಇಟ್ಬಿಡೋದು ಇದ್ರೊಳಗೆ. ಆಮೇಲೆ ಯೂಸ್ ಮಾಡ್ಕೊಳ್ಳೋದು. ಕೊತ್ತಂಬರಿ, ಕರಿಬೇವ ಇವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳೋದು. ಸೊ ಇದೆಲ್ಲ ಹಿಡ್ದಿಲ್ಲ, ಅವಾಗ ಗೊತ್ತಾಗ್ತೈತಿ ಫುಲ್ ಡೀಟೇಲ್. ಸರಿ ನಿನಗೆಲ್ಲ ಸರಿ ಅದು ಬರೀ ಕಾಡ್ಸೋದ ರೊಕ್ಕ ಕೆಲಸ. ರೊಕ್ಕ ನಿಂಗ ಒಂದ್ಸಲ ನಾನು ಇದ್ರೊಳಗ ಮಾಡಿಕೊಡ್ತೇನೆ ಐಟಮ್. ಏನ್ ಐಟಮ್ ಅಂದ್ರ ಕುಲ್ಫಿ ಮಾಡಿಕೊಡ್ತೀನಿ ನನಗೆ. ರಾಕಿನ್ ಫೇವ್ರೇಟ್ ಅದ. ಮಿಲ್ಕ್ ಪ್ರಾಡಕ್ಟ್ ಎಲ್ಲ ರಾಕಿನ್ ಫೇವ್ರೇಟ್. ಆದ್ರೆ ಜಾಸ್ತಿ ಕೊಡ್ಬಾರ್ದು ಅಷ್ಟೇ ನಾವು. ಸರಿ, ಕುಲ್ಫಿ ಮೇಕರ ಇದ್ರೊಳಗೆ ಒಂದು ಕುಲ್ಫಿ ಮಾಡಿ ರೆಸಿಪಿ ಶೇರ್ ಮಾಡಕ್ಕೆ ಬೇಕಿತ್ತು. ಮಾಡ್ತೇನೆ. ಕುಲ್ಫಿ ಮಾಡೋದು ಅದಕ್ಕೆ ತರಿಸಿಟ್ಟು ಮತ್ತೆ ಹೊರಗೆ ತಗೋದಿಲ್ಲ. ಎಲ್ಲ ಒಂದು ತಗೊಂಡು ಒಡೆ ಅನ್ಸಾಯ್ತಿ. ಅವ್ನು ಕೆಳಕೊಂಡ್ಸಲ ರಾಕಿ ಕೆಳಕೊಂಡು. ರಾಕಿ ಸಿಟ್. ಗುಡ್ ಬಾಯ್. ಹಂಗೆ ಸಮಾಧಾನಲೆ ಕೂತ್ ನೋಡಪ್ಪ. ಚಲೋ ದೋಸಿತ್ತಲ್ಲ. ಅವು ಸ್ಟ್ಯಾಂಡ್ ಒಳಗೆ ಇಡೋದೈತದ. ಅವು ಸ್ಟ್ಯಾಂಡ್ ಒಳಗೆ ಅದ್ರ ಕುಲ್ಪಿ ಎಲ್ಲ ಹಾಕಿ ಇಟ್ಬಿಡು. ಇವು ಈಗ ಕುಲ್ಪಿ ಮಾಡಿ ಕೊಡ್ತಾರತ್ತ ಕೂತ ಆಮೇಲೆ ಇವು. ಅದ್ರೊಳಗೆ ಹಾಕೋದು ಅನ್ಸುತ್ತಲ್ಲ. ಇದ್ರೊಳಗೆ ಪ್ಯಾಕ್ ಮಾಡೋದು. ಅಂದ್ರೆ ಕುಲ್ಫಿ ರೆಡಿ ಆಗ್ತಿದ್ದೆ, ಅವಾಗ ಇದು ಕ್ಯಾಪ್ ತೆಗೆಯೋದ, ಹಿಂಗೆ ಡೈರೆಕ್ಟ್ ಇದು ಸ್ಪೂನ್ ತೆಗೆಯೋದಿಲ್ಲ ಹಂಗೆ.
ರೊಕ್ಕ ಕುಲ್ಪಿ ಮಾಡಿದ್ಮೇಲೆ ತಿನ್ನೋದು ಮಗನ ಈಗ ತಿನ್ನಕದೇ ನಾನು ಇದೆಲ್ಲ ಇನ್ನೊಂದೈತಿ ಇನ್ನೊಂದು ತೋರಿಸ್ತೀನಿ ಸರಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಲಾಸ್ಟ್ ಆ್ಯಂಡ್ ಬೆಸ್ಟ್ ಲಾಸ್ಟ್ ಫ್ರಿಜ್ ಕವರ್ ಕವರ್ ಐತಿ ನೋಡ ಮೂಗ್ ಕಟ್ ಮಾಡ್ಲೇನ ಮೂಗ ಕಟ್ ಮಾಡ್ತೇನೆ ನಾನು ರೊಕ್ಕ ಡೌನ್ ಆಗ ಮಗನ ಬಂಗಾರಿ ಏ ಡೌನ್ ಆಗ ಹಾಂ ಗುಡ್ ಬಾಯ್ ವೆರಿ ಕಟ್ಟರ್ ಐತಿ ಅದ ಕಟ್ಟರ್ ಐತಿ ಹಾಂ ಸರಿ ಮಾರ್ಕೆಟ್ಗೆ ಹೋಗ್ಬೇಕು ಈಗ ಜಲ್ದಿ ನಾವು ಮತ್ತೆ ಲೇಟ್ ಆಗಿತ್ತು ಆಲ್ರೆಡಿ ಸೊ ಇದರ ಡಿಸೈನ್ ನೀವು ಸೆಲೆಕ್ಟ್ ಮಾಡಿದಿರಿ ಟೆಡ್ಡಿ ಬೇರ್ ಡಿಸೈನ್ ಟೆಡ್ಡಿ ಬೇರ್ ಸರಿಯಪ್ಪ ವಾಷೇಬಲ್ ಅದಾವೆ ಎಲ್ಲ ವಾಷೇಬಲ್ ಮಸ್ತ್ ಅದ ಸರಿ 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 ನೋಡ್ರಿ ಇದು ಮ್ಯಾಲಿನ ಕವರ್ ಹಾಂ ತೋರಿಸು ಎಲ್ಲ ಹಾಂ ಅಂದ್ರೆ ಪಾಕೆಟ್ಸ್ ಹಿಂಗ್ ಸೈಡ್ ಬರ್ತಾವ ಹಾಂ ಸರಿ ನೆಕ್ಸ್ಟ್ ಇದು ಒಳಗಿಡ ಹಾಂ ಸರಿಪ್ಪ ಒಳಗಿನ ಏನು ಹೇಳ್ರಿ ಅವು ನಾ ಆಮೇಲೆ ತೋರಿಸ್ತೀನಿ ಇದು ಆರ್ಗನೈಸ್ ಮಾಡಿ ಇವು ಒಂಥರ ಬೇರೆ ಇದಾವೆ ನೋಡ್ರಿ ಕ್ವಾಲಿಟಿ ಅವಲ್ಲಿ ಪ್ಲೇನ್ ಇದ್ರಾಗ ಹಾಸಕ ಹಾಂ ಇವು ಎಷ್ಟಿದಾವೆ ಅಂದ್ರೆ 3 ಅದಾವೆ ಹಾಂ ಅಲ್ಲಿ ಮೂರು ಖಾನೆ ಇದಾವಲ್ಲ ಫ್ರಿಜ್ ಒಳಗೆ 3 ಎಷ್ಟು ಜನ ಮಾಡ್ರಿ 3 ಇದೆಲ್ಲ ನೋಡ್ರಿ ಅದೇ ಇಲ್ಲಿ ನೋಡು ಇದೆಲ್ಲ ಇಡೋದ ಏನು ನೋಡ ಬರ್ತಿತ್ತು ಆಮೇಲೆ ಹಿಂಗೆ ಅನ್ಸೋದೈತ್ರಿ ಇದೇನು ಹ್ಞೂ ಇದೇನಂತ ಹೇಳಿ ನಾ ನೋಡಿಲ್ಲ ಇನ್ನೊಂದ್ಸಲ ಆನ್ಲೈನ್ ಒಳಗೆ ಚೆಕ್ ಮಾಡ್ಬೇಕು ಹ್ಞೂ ಸೊ ಇಷ್ಟು ಐಟಮ್ಸ್ ಬಂದಿದಾವೆ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲನೂ ವಾಶ್ ಮಾಡಿಟ್ಟು ಆಮೇಲೆ ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿನ ಫ್ರೆಶ್ ತೊಗೊಂಬರ್ಬೇಕು ಇವತ್ತು ಗುರುವಾರ ಇದೆ ಮಾರ್ಕೆಟಿಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ಆಗಲಿಲ್ಲ ಇವ್ರಿಗೆ ಸ್ಕೂಲ್ ಇತ್ತು ಹಾಗಾಗಿ ಇವಾಗ ಸಾಯಂಕಾಲ ಹೋಗ್ತಾ ಇದ್ದೀವಿ ಸೊ ಹೋಗಿ ಎಲ್ಲ ತರಕಾರಿನ ತಗೊಂಡು ಬಂದು ಆಮೇಲೆ ಎಲ್ಲ ಇದ್ರೊಳಗೆ ಆರ್ಗನೈಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಫ್ರಿಜ್ನ ಮೇಕ್ ಓವರ್ ಮಾಡಿದ್ದೀನಿ ಅಂತ ಹೇಳಿ ನಿಧಿ ಚೆನ್ನಾಗಿ ಊರಿಗೆ ಒಂದು ಚಿಂತನ ಇವ್ರಿಗೂ ಒಂದು ಚಿಂತೆ ಹಂಗೆ ಯಾವಾಗ ಕುಲ್ಪಿ ಮಾಡಿ ಕೊಟ್ಟಾರ ಅನ್ನಕದವ ರಾಕಿ ಮಲ್ಕೊಳ್ಳೋಣ ನೀವು ಮಲ್ಕೊಳ್ಳೋಣ ರಿಟರ್ನ್ ಹಾಕೋಂಗ ಏನಿಲ್ಲಲ್ಲ ಎಲ್ಲ ಚಲೋ ಅದಾವಲ್ಲ ನೋ ರೊಕ್ಕಿ ರಾಕಿಗೆ ಬೆಳಗ್ಗೆ ಟ್ಯಾಬ್ಲೆಟ್ ಹಾಕಿದ್ವಲ್ರಿ ಹಾಂ ಯಾವ್ದೋ ಟ್ಯಾಬ್ಲೆಟ್ ಡಿವಾರ್ಮಿಂಗ್ ಹಾಂ ಡಿವಾರ್ಮಿಂಗ್ ಜನಿತಿನ ಗುಳಿಗೆ 3 ತಿಂಗಳಿಗೆ ಒಂದ್ಸಲ ಸೊ ಇವಾಗ ಮೊದಲೆಲ್ಲ ರಾಕಿಗೆ 1 ಟ್ಯಾಬ್ಲೆಟ್ ಹಾಕ್ತಿದ್ದು ಅಂದ್ರೆ ಅದೇ ನೀವು ಕೆಜಿ ಮ್ಯಾಗ ಇಲ್ಲ ಆಗಿತ್ತದ ಖರೀ ದೊಡ್ಡವಾಗಿದ್ದಾನಂತೆ 10 kg 1 ಟ್ಯಾಬ್ಲೆಟ್ ಅಲ್ಲಿ ಸೊ ಈ ಸಲ ರಾಕಿಗೆ 2 ಟ್ಯಾಬ್ಲೆಟ್ ಹಾಕಿದ್ವಿ ರೊಕ್ಕ ಇಲ್ವಾ ಹಟೆ ಹಟೆ ಅಗಿವು ಹಾಂ ನೋಡಿ ಇಲ್ಲ ರಾಕಿ ಬಾ ಮತ್ತೆ ತಂದು ನಿನ್ನ ಕೈ ಕೊಡ್ತಾವ ರೊಕ್ಕಿ ತೊಗೊಂಬ ನೋಡು ಮತ್ತೆ ಹೋಗ್ಯೋದು ಬಾಲ ಇದೇ ಕತಿ ಒಟ್ಟು ಇದೇ ಬೇಕಾಗ್ತೈತೆ ಅವಂಗ ನೋಡು ಮತ್ತೆ ತಂದು ಕೊಡೋದ ಮತ್ತೆ ಹೋಗ್ಯೋದ ಹಾಂ ಬಾ ಈ ಕಡೆ ನೋಡೋದು ಹೆಂಗೆ ತಯಾರಾಗಿ ನಿಲ್ತಾ ಅಮ್ಮಮ್ಮ ಸೊ ಫ್ರೆಂಡ್ಸ್ ಇವೆಲ್ಲ ಇವಾಗ ಕ್ಲೀನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಆಮೇಲೆ ಇದನ್ನ ಸ್ವಲ್ಪ ಆರೋದಕ್ಕೆ ಇಡಬೇಕು ಮಾರ್ಕೆಟ್ಗೆ ಹೋಗಿ ಬರೋಷ್ಟೊತ್ತಿಗೆ ಇವೆಲ್ಲ ಆರಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಒರೆಸ್ಕೊಂಡು ಎಲ್ಲ ತರಕಾರಿನೂ ಇದ್ರಲ್ಲಿ ತಂದಿರೋದು ಸೊ ಕ್ಲೀನಾಗಿ ಮೊದಲು ವಾಶ್ ಮಾಡೋಣ ಪಾರ್ಸಲಲ್ಲಿ ಬಂದಿರುತ್ತೆ ಹೆಂಗೆ ಬಂದಿರುತ್ತೋ ಏನೋ ಮಾರ್ಕೆಟಲ್ಲಿ ತೊಗೊಂಡ್ರು ಕೂಡ ಪ್ರತಿಯೊಂದು ವಸ್ತುನ ವಾಶ್ ಮಾಡಿ ಯೂಸ್ ಮಾಡ್ಬೇಕು ಇವಾಗ ಕ್ಲೀನಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಈ ಕಡೆ ಸಾಯಂಕಾಲದ ದೇವ್ರ ಪೂಜೆ ಆಯಿತು ಆ ಸೈಡ್ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಮಾವಿನ ಹಣ್ಣು ಯಾವ ಥರ ಇದಾವೆ ಅಂಥೇಳಿ ಸೊ ನಮ್ಮ ಚಿಕ್ಕೋಡಿಲಿ ಒಂದು ಬಾಕ್ಸ್ ಮಾವಿನ ಹಣ್ಣಿಗೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ ರೇಟ್ 800 ರೂಪಾಯಿ ಇದೆ ಸೊ ನಿಮ್ಮ ಕಡೆ ಯಾವ ಥರ ಮಾವಿನಕಾಯಿ ರೇಟ್ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಮಾವಿನಕಾಯಿ ಸೀಸನ್ ಶುರು ಆಗಿದೆ ಇವಾಗಲೇ ಮಾವಿನ ಹಣ್ಣೆಲ್ಲ ತಿನ್ನಬೇಕು ಹಾಗಾಗಿ ನಾವು ಕೂಡ ಒಂದು ಬಾಕ್ಸ್ ಮಾವಿನ ಹಣ್ಣನ್ನ ತೊಗೊಂಡ್ವಿ ಸೊ ಮಾವಿನ ಹಣ್ಣು ತೊಗೊಳ್ಳೋದೆಲ್ಲ ಆದಮೇಲೆ ಮೇನ್ ಮಾರ್ಕೆಟಿಗೆ ಬಂದಿದ್ವಿ ಅಲ್ಲಿ ಸ್ವಲ್ಪ ತರಕಾರಿ ಶಾಪಿಂಗ್ ಎಲ್ಲ ಇತ್ತು ಅದನ್ನು ಎಲ್ಲನೂ ಮಾಡ್ಕೊಂಡ್ವಿ ಸೊ ಇವಾಗ ಮನೆಗೆ ರಿಟರ್ನ್ ಆದ್ವಿ ಸೊ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗಿ ಬಂದ್ವಿ ಮಾರ್ಕೆಟ್ಗೆ ಹೋಗಿ ಬಂದು ಎಲ್ಲ ತರಕಾರಿನ ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಎಲ್ಲನೂ ಇಲ್ಲಿ ಇಟ್ಟಿದ್ದೀನಿ ಇವಾಗ ಬಾಕ್ಸಲ್ಲಿ ಆರ್ಗನೈಸ್ ಮಾಡಬೇಕು
ಸೊ ಇದನ್ನ ಕೊತ್ತಂಬರಿನ ಕ್ಲೀನ್ ಮಾಡ್ಕೊಂಡು ಇಡ್ತಾ ಇದ್ದೀನಿ ಬಾಕ್ಸಲ್ಲಿ. ಸೊ ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗೆ ಇಡೋದು ಚೆನ್ನಾಗಿಲ್ಲ. ಕ್ಲೀನ್ ಮಾಡಿ ಇಡ್ತಂದ್ರೆ ಅಡುಗೆ ಮಾಡ್ಬೇಕಾದ್ರೆ ವಾಶ್ ಮಾಡೋದು ಹಾಗೆ ಅಡುಗೆಗೆ ಯೂಸ್ ಮಾಡೋದಾಗುತ್ತೆ. ಸೊ ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಆರ್ಗನೈಸ್ ಮಾಡೋಣ ಬನ್ನಿ. ಸೊ ಪೂಜೆಗೆ ಹೂ ಬೇಕಾಗುತ್ತೆ ಅಂತೇಳಿ ಹೂವನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಅದರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ನಾಳೆ ಶುಕ್ರವಾರ ಇದೆ, ಪೂಜೆಗೆ ಹೂ ಬೇಕು. ಸೊ ನೆಕ್ಸ್ಟ್ ತರಕಾರಿ. ಸೊ ಫ್ರೆಂಡ್ಸ್, ನಾವು ಮನೆಯಲ್ಲಿ ಇಬ್ಬರೇ ಇರೋದ್ರಿಂದ ಈ ಕಂಟೈನರ್ ನಮಗೆ ಸಾಕಾಗುತ್ತೆ. ಇಷ್ಟು ಭಾಜಿ ಸಾಕಾಗುತ್ತೆ ನಮಗೆ. ಸೊ ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಜನ ಇದ್ರಂದ್ರೆ ಈ ಸ್ಟೋರೇಜಸ್ ಬಾಕ್ಸ್ ಏನು ಉಪಯೋಗ ಆಗಲ್ಲ ನಿಮಗೆ. ಸೊ ನಾನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡ ಸ್ಟೋರೇಜ್ ಬಾಕ್ಸ್ನ ತರಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಬಾಕ್ಸ್ನ ತರಿಸಿದ ಮೇಲೆ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಅದರಲ್ಲಿ ಯಾವ ಥರ ಸ್ಪೇಸ್ ಇರುತ್ತೆ ಅಂತ ಹೇಳಿ ನೋಡೋಣ. ಸದ್ಯಕ್ಕೆ ಇದನ್ನೆಲ್ಲ ಆರ್ಗನೈಸ್ ಮಾಡೋಣ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಒಂದು ಅರ್ಧ ಕಿಲೋ ಬಾಜಿ ಎಲ್ಲ ಹಿಡಿಸ್ತಾವತ್ರು. ನಮ್ಮಿಬ್ಬರಿಗೆ ಇದು ಕಂಫರ್ಟಬಲ್ ಐತ್ರಿ. ಹೌದಿಲ್ಲ? ಬೀಟ್ರೂಟ್, ನೆಕ್ಸ್ಟ್ ಬೆಂಡೆಕಾಯಿ, ಇಡಕ್ಕೆಲ್ಲ ಸಿಸ್ಟಮೆಟಿಕ್ ಅನಿಸ್ತೈತಲ್ಲ ಕರೆ. ಹೌದು, ಇಂಥವಿದ್ದು ಅಂದ್ರೆ ಆಮೇಲೆ ತೆಗೆದು ಮಾಡಾಕು ಸಿಸ್ಟಮ್ ಅನಿಸ್ತೈತಿ. ಮತ್ತೆ ಫ್ರೆಶ್ ಉಳಿತಾವ್ರಿ ಇದ್ರೊಳಗೆ. ಫ್ರೆಶ್ ಉಳಿತಾವ. ಸೊ ಇವು 6 ಕಂಟೈನರ್ಸ್ ಕಂಪ್ಲೀಟ್ ಆದವು. ಹಾಗಲಕಾಯಿ ನೀವು ಹ್ಯಾಂಡಲ್ ಒಳಗೆ ಇಟ್ಟರೆ ಫ್ರೈ ಮಾಡಿ ತಿನ್ಬೇಕು ಅನ್ನೋದು ನೆನಪಾತಿದೆ ಅದು. ಕ್ಯಾರೆಟ್, ರಾಕಿಗೋಸ್ಕರ ಕ್ಯಾರೆಟ್. ಈಗ ಒಂದು ಓದವು ಹಂಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ನೋಡಿದ ಬಿಡು ಮಾತಲ್ಲ ರೀ. ಇನ್ನ ಸ್ಟೋರೇಜ್ ಬಾಕ್ಸ್ ಬೇಕು ನನಗೆ. ಆರ್ಡ್ರ್ ಹಾಕಲ್ಲ ಮತ್ತ್ಯಾಕ? ಇನ್ನೊಂದು ಸ್ವಲ್ಪ ಇನ್ನು ಉಳಿತಾವ. ಮತ್ತು ತರಕಾರಿ ಏನಾರ ತೊಗೊಂಬತ್ತಿಲ್ಲ, ಇನ್ನು ಹಾಕೋದಕ್ಕೆ ಬೇಕು. ಮತ್ತು ಅವ ಇದನ್ನ ತೊಪ್ಪಲ್ ಪಲ್ಯ ಎಲ್ಲ ಹಸಿರು ಪಲ್ಯ ತಂದೀವಿ ಅಂತಂದ್ರೆ ಅವತ್ತು ಇಡಕ್ಕೆ ಕ್ಯಾರಿ ಬ್ಯಾಗ್ ಟೈಪ್ ಸಿಗ್ತಾವತ್ತಲ್ಲ. ಹಾಕೊಂಡ್ರಿ. ಮತ್ತೆ ಇವು ಬಾಕ್ಸ್ಗಳದಾಗ ಇನ್ನೊಂದು ಸ್ವಲ್ಪ ಹಾಕೋಣ. ಯಾಕಂದ್ರೆ ಕರಿಬೇವಿನ ಸೊಪ್ಪ ಅದು ಇಡಕೋದು ಬೇಕಾಗ್ತೈತಿ. ಮತ್ತೆ ಪಲ್ಯ ಅದು ತಂದ್ರಲ್ಲ ಕ್ಲೀನ್ ಮಾಡಿ ಇಡೋದ್ರ ಎಲ್ಲ ಹಂಗ ಇಡೋದಿಲ್ಲ. ಅವತ್ತ ತಂದ ದಿನ ಏನು ಕೆಲಸ ಹತ್ರ ಆಗ್ತದೆ ಖರೆ ಕ್ಲೀನ್ ಮಾಡಿ ಇಟ್ಬಿಡೋದು. ಓಕೆ ಓಕೆ ಅದೇ ಅದು ನೋಡ್ರಿ. ಸೊ ಇವಾಗ ನಂಗೆ ಟೊಮ್ಯಾಟೊ ಇಡೋ ಸ್ಟ್ಯಾಂಡ್ ಕೊಡ್ತಾರೆ. ಥ್ಯಾಂಕ್ ಯು. ನಾವು ಸೊಪ್ಪು ತಂದಿರ್ತೇವಲ್ಲ, ಸೊ ಅದನ್ನ ಇಲ್ಲಿ ಸ್ಟೋರ್ ಮಾಡ್ಬೋದು ನಾವು. ಈ ತಂದು ಅದ್ರಾಗ ಇಟ್ಬಿಡಂತ. ಅದನ್ನ ಹಸಿರು ಮಾಡಕ್ಕಿದ್ದೇನೆ. ಪುಂಡಿ ಪಲ್ಯ ತಂದಿರಲ್ಲ, ಆ ಬೆಳಗ್ಗೆ ಪುಂಡಿ ಪಲ್ಯ ರೊಟ್ಟಿ ಕ್ಲೀನ್ ಮಾಡ್ಬೇಕು. ಈಗ ಅನ್ಕತಕ್ಕರ ಇಟ್ಬಿಡ್ಲ, ಫ್ರೆಶ್ ಉಳಿತೈತಿ. ನೀವು ಬೇಡ ಕ್ಲೀನ್ ಮಾಡಿ ಇಡ್ತಾನೆ. ಎಷ್ಟು ಕ್ಲೀನ್ ಮಾಡಿ ಆಮೇಲೆ ಇದ್ರೊಳಗೆ ಇಡ್ತಾನೆ. ಈಗ ಕ್ಲೀನ್ ಮಾಡಿ ಇಡಕ್ಕೇನ? ಹೌದು, ಈ ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಮಾಡೋಕೆ ಈಸಿ ಆಗ್ತದೆ. ಇದು ಸೊ ಫ್ರೆಂಡ್ಸ್, ಇವ್ರು ಇವಾಗ ಫ್ರಿಜ್ ಕವರ್ನ ಸೆಟಪ್ ಮಾಡ್ತಾ ಇದ್ದಾರೆ. ಇವ್ರ ಕೆಲಸ ಇವಾಗಿದು. ಕರೆಕ್ಟಾಗಿ ಮಾಡಿರಿ. ಸೊ ಇದನ್ನೊಂದು ಹೇಳಿದ್ನಲ್ಲ ನಾನು, ಅದರಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಇದು ಹ್ಯಾಂಡಲ್ಗೆ ಹಾಕೋದಿದೆ, ನಮ್ಮದೇನು ಹ್ಯಾಂಡಲ್ ಇಲ್ಲ, ಅಂದರೆ ಸೈಡ್ ಹ್ಯಾಂಡಲ್ ಇದೆ, ಹಾಗಾಗಿ ನಮಗೇನು ಅವಶ್ಯಕತೆ ಇಲ್ಲ ಅದು. ಹಾಂ, ಇವು ತಗೋರ್ಲೆ, ಒಳಗೊಂದೊಂದು ಇಡ್ರಿ. ಸೊ ಫ್ರಿಜ್ ಎಲ್ಲ ಕ್ಲೀನಾಗಿದೆ. ಅದ್ರ ಮೇಲೆ ಆ ಥರ ಕವರ್ ಹಾಕಿಬಿಡೋದು.
ಫಿಟ್ಟಿಂಗ್ ಕರೆಕ್ಟ್ ಆಗತೈತಿಲ್ರಿ? ಹಾಂ ಹಂಗೆ ಮಾಡಿ ಕರೆಕ್ಟ್. ಹ್ಞೂ ಓಕೆ. ಸೊ ಫ್ರೆಂಡ್ಸ್ ಒಂದೊಂದಾಗಿ ತರಕಾರಿನ ಇಡೋಣ ಇವಾಗ ಬಾಕ್ಸಸ್ನ. ಈ ಕಡೆ ಜಾಗ ಭಾಳ ಆ ಕಡೆ ಇಡೋದಿ. ಬಾಕ್ಸ್ ಮೂರು ಬಾಕ್ಸ್ ಇವಾಗ ಹ್ಯಾಂಡಲ್ ಒಳಗೆ ಇಲ್ಲೂ ಮೂರು ಕುಂತಾವು. ಹಾಂ ಎಗ್ ಇಡ್ಬೇಕ್ರಿ ನಾ ಎಗ್ ತೊಗೊಂಬರ್ತೇನೆ. ಎಗ್ ಟ್ರೈ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾಗಿತ್ತಲ್ರಿ? ಒಂದು ಡಜನ್ ಒಮ್ಮೆ ಕೊಂಡೋಗಿರ್ಬೇಕಾಗಿತ್ತು. ಈಗ 8 ಕುಂತಾವ ಒಟ್ಟು. ಈಗ ಎಕ್ಸ್ಟ್ರಾ ಮತ್ತೆ ಇಂಥ ಆರ್ಡರ್ ಮಾಡಕ್ಕೆ ಬರ್ತೈತೆ ನೋಡ್ಬೇಕು ರೀ ಆನ್ಲೈನ್ ಒಳಗೆ ಇದ್ರೆ ನೋಡ್ಲ. ಟ್ರೈ ಯಾಕಂದ್ರೆ ಎಗ್ ಸಾಲ್ಬೇಕ್ರಿ ಇನ್ನ. ಮಸ್ತ್ ಕಾಣಕೈತಲ್ಲ ಈಗ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಐತಿ ನೋಡು. ಇಲ್ಲಿ ಎಲ್ಲಾನು ಇದನ್ನ ಮಾಡ್ಬೇಕ್ರಿ. ಏನು ಹೇಳ್ರಿ, ಫ್ರೆಶ್ ಮಿಲ್ಕ, ನೆಕ್ಸ್ಟ್ ಕರ್ಡ್, ಮೊಸರ ಇದೆಲ್ಲ ಇಡೋದಕ್ಕೆ ಇಲ್ಲಿನ ಖಾಲಿ ಐತಿ. ಅವು ದೊಡ್ಡ ಒಂದು ಬಾಕ್ಸ್ ಇನ್ನೊಂದು 6 ಸೆಟ್ ಐತ್ಲೆ, ಅದು ಇಲ್ಲಿ ಇಡಕ್ಕೆ ಬರ್ತೈತಿ. ಹಾಕ್ತೇನ್ರಿ ಅದನ್ನ ಆರ್ಡರ್. ಈ ಲಿಂಬೆನೆಲ್ಲ ಹಿಂಗೆ ಇಡಕತ್ತೈತಲ್ಲ. ಈಗ ಸದ್ಯಕ್ಕೆ ಬಾಕ್ಸ್ ಇಲ್ಲ, ಮತ್ತೆ ಆರ್ಡರ್ ಹಾಕ್ತೇನೆ. ಅದೇನಾ ಐಸ್ ಕ್ರೀಮ್ ಡಬ್ಬಿ? ಐಸ್ ಕ್ರೀಮ್ ಡಬ್ಬಿ ಐಸ್ ಕ್ರೀಮ್ ಒಳಗೈತಿ ಅಲ್ಲ ಬೆಳ್ಳಿ ಪೇಸ್ಟ್, ಹೋಮ್ ಮೇಡ್ ಅಲ್ಲ ಬೆಳ್ಳಿ ಪೇಸ್ಟ್. ಐಸ್ ಕ್ರೀಮ್ ಡಬ್ಬಿ ಒಳಗೆ ಹಾಕಿದ್ದೀನಿ. ಸೊ ಕೆಳಗಿಂದೆಲ್ಲ ಹಿಂಗೆ ಆರ್ಗನೈಸ್ ಆಗೈತಿ ಇವಾಗ. ಮೇಲ್ಗಡೆ ಕುಲ್ಫಿ ಮೋಲ್ಡ್ ಒಂದು ಇಟ್ಟಿದ್ದೀನು. ನಾಳೆ ಕುಲ್ಫಿ ಮಾಡೋದು ತಿನ್ನೋದು. ಹಾಂ ರೀ, ಊಟ ಮಾಡೋದು ನಮ್ಗೆ ಕೋಲ್ಡ್ ಆಗ್ತೈತಿ. ಬಾಟಲ್ ಒಂದು ಇಟ್ಬಿಡಿ. ಸೊ ಫ್ರೆಂಡ್ಸ್, ಈ ಥರ ನಾನು ಫ್ರಿಜ್ನ ಆರ್ಗನೈಸ್ ಮಾಡಿದ್ದೀನಿ. ಸೊ ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರ್ಗನೈಸ್ ಮಾಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ನ ಎಲ್ಲ ತೊಗೊಂಬಂದು ಇನ್ನೂ ನೀಟಾಗಿ ಆರ್ಗನೈಸ್ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮ ಫ್ರಿಜ್ ಮೇಕೋವರ್. ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.